ದುಡ್ಡಿರಲ್ಲ ಅಥವಾ ಒಳ್ಳೆ ಪ್ಲೇಯರ್ನ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಏನು ಹೇಳ್ತೀರಾ RCBಗೆ ಒಂದು ಕ್ಲಿಯರ್ ಕಟ್ ಪಾತ್ ಇತ್ತು, ಪ್ಲ್ಯಾನ್ ಇತ್ತು. ನಾನು ಯದ್ವಾ ತದ್ವಾ ದುಡ್ಡು ಕೊಟ್ಬಿಟ್ಟು ಒಬ್ಬ ಪ್ಲೇಯರ್ನೇ ತೊಗೊಳ್ಳಲ್ಲ. ಬಟ್ ಒಂದೇ ಒಂದು ನಂಗೆ ಪರಮಾಶ್ಚರ್ಯ ಆಗಿದ್ದೇನು ಅಂದರೆ, ಯಾತಕ್ಕೆ ಇವರು ವೆಂಕಟೇಶ್ ಅಯ್ಯರ್ ಹಿಂದೆ ಬಿದ್ದು 23.5 ಕೋಟಿ ತನಕ ಕೊಡೋಕೆ ರೆಡಿ ಇದ್ದರು ಆ ವ್ಯಕ್ತಿನ ತೊಗೊಳಕ್ಕೆ. ಅದೇನಾದ್ರು ತೊಗೊಂಡ್ಬಿಟ್ಟಿದ್ರೆ ನಮ್ಮ ಟೀಮ್ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಬಟ್ ಅದೇ 23 ಕೋಟಿನ ನಾವು ವೆಂಕಟೇಶ್ ಅಯ್ಯರಿಗೆ ಟ್ರೈ ಮಾಡಿದ್ವಿ. ಅದು 14 ಕೋಟಿನ ನಾವು ರಾಹುಲ್ ಕೊಟ್ಟು ತಗೊಳ್ಳೋಕೆ ಯಾಕೆ ಮುಂದಾಗಲಿಲ್ಲ ಅಂತ. ಇಲ್ಲ, ಅದಕ್ಕೂ ನನ್ನ ಪ್ರಕಾರ ಇವಾಗ RCB ಪಿಕ್ ಮಾಡಿರೋಂಥ ಬ್ಯಾಟರ್ಸ್ದು ನೀವು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ, ವಿರಾಟ್ ಕೊಹ್ಲಿ ಅವ್ರದ್ದು ಮಾತ್ರ 130 ಆ ರೇಂಜಲ್ಲಿದೆ. ಬಟ್ ಲಾಸ್ಟ್ ಸೀಸನ್ ವಿರಾಟ್ ಅವರು 150 ತನಕ ಬಂದಿದ್ದಾರೆ ಪವರ್ ಪ್ಲೇ ಅಂತ ಮಾತಾಡ್ತಾ ಇದ್ದಾಗ. ಬೇರೆ ಪ್ರತಿಯೊಬ್ಬ ಬ್ಯಾಟರ್ ನೀವು ತೊಗೊಂಡ್ರೆ, ಫಿಲ್ ಸಾಲ್ಟು, ಜಿತೇಶ್ ಶರ್ಮಾ, ರಜತ್ ಪಟಿದಾರು, ಲಿಯಮ್ ಲಿವಿಂಗ್ಸ್ಟನ್ನು, ಇವರೆಲ್ಲ